ಇದು ನನ್ನ ಇರ್ರೆಗ್ಯುಲರ್ ಪೀರಿಯಡ್ ಕಥೆಯ 3ನೇ ವಿಡಿಯೋ. ಈ ಹಿಂದೆ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ. ಅದನ್ನು ಬೇಕಿದ್ರೆ ಚೆಕ್ ಮಾಡಿ. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನು ಒಂದಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೆ ಅನ್ನೋದು ನನಗೆ ಗೊತ್ತಾಯಿತು ಅದರ ಬಗ್ಗೆ ಸ್ಟಡಿ ಮಾಡಿದಾಗ. ಅದೇನು ಅಂತ ಅಂದರೆ, ಫಸ್ಟು ನಾನು ಇದನ್ನು ಗ್ರಾಂಟೆಡಾಗಿ ತೊಗೊಂಡಿದ್ದೆ. ಇರ್ರೆಗ್ಯುಲರ್ ಪೀರಿಯಡ್, PCOD, PCOS, ಸಿಸ್ಟ್, ಈವನ್ ಫೈಬ್ರಾಯ್ಡ್ ಇದ್ದವ್ರಿಗೂ ಮಕ್ಕಳಾಗಿದೆ. ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ, ಜಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ನನಗಾಗಲ್ವಾ, ಆಗುತ್ತೆ ಬಿಡು, ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ದಾರಲ್ಲ ಅಂತ ಎಲ್ಲನೂ ಕಂಪ್ಲೀಟಾಗಿ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿದ್ದೆ. ಇದು ನಾನು ಮಾಡಿದ್ದು ಮೊದಲನೇ ತಪ್ಪು. ಆಮೇಲೆ ನನ್ನ ಫುಡ್ ಹ್ಯಾಬಿಟಲ್ಲಾಗಲಿ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಾಗಲಿ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್, ವಾಕಿಂಗ್ ಶುರು ಮಾಡೋದು, ಆಮೇಲೆ ಏನೋ ಒಂದು ರೀಸನ್ಗೆ ಬ್ರೇಕ್ ಆದರೆ ಮತ್ತೆ ಕಂಟಿನ್ಯೂ ಮಾಡ್ತಿರಲಿಲ್ಲ. ಹೇಗಿದ್ರೂ ವರ್ಕೌಟ್ ಮಾಡ್ತೀನಲ್ಲ, ಮೇಂಟೈನ್ ಆಗುತ್ತೆ ಅಂತ ಸಿಕ್ಕಿದ ಜಂಕನ್ನೆಲ್ಲ ತಿನ್ನೋದು. ಆಮೇಲೆ ಇತ್ತೀಚೆಗೆ ಮಲಗೋ ಟೈಮ್ ಕೂಡ ಚೇಂಜ್ ಆಗಿ 11 ಗಂಟೆ ಆಗ್ತಿತ್ತು ಮಲ್ಕೊಳ್ಳೋದು. ಆಮೇಲೆ ಅಮ್ಮ ಹೇಳ್ದಂಗೆ ಈ ಹಾಳಾದ ಮೊಬೈಲ್ ಸಹವಾಸ ಬೇರೆ. ಹಾಗಾಗಿ ಇಷ್ಟೆಲ್ಲ ನನ್ನಲ್ಲೇ ತಪ್ಪುಗಳನ್ನು ಇಟ್ಕೊಂಡು ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿ ಅದರ ಜೊತೆಗೆ ಯಾವುದೇ ಎಫರ್ಟ್ ಹಾಕದೆ ಸುಮ್ಮನೆ ಇರ್ತಿದ್ದೆ. ಇದ್ರ ಮಧ್ಯೆ ಮನೇಲಿರೋ ಹಿರಿಯರು ದೇವರು ಜ್ಯೋತಿಷ್ಯ ಅಂತೆಲ್ಲ ಕೇಳ್ತಿದ್ದಾಗ, ಆಗುತ್ತೆ ಸಂತಾನ ಫಲ ಇದೆ ಅಂದಾಗ, ದೇವರೇ ಹೇಳಿದ ಮೇಲೆ ನನ್ನ ಸಂತಾನ ಫಲ ಇದೆ ಅಂದಮೇಲೆ ಹಾಗೆ ಆಗುತ್ತೆ ಅನ್ನೋ ನೆಗ್ಲಿಜೆನ್ಸಲ್ಲೇ ಬದುಕ್ತಿದ್ದೆ. ಇತ್ತೀಚೆಗೆ ಲಾಸ್ಟ್ 1 ಮಂತಲ್ಲಿ ನನಗೆ ಒಂದಷ್ಟು ರಿಯಲೈಸೇಷನ್ ಆದಮೇಲೆ ನಾನೊಂದಷ್ಟು ನ್ಯಾಚುರಲ್ ಪ್ರೆಗ್ನೆನ್ಸಿ ಎಕ್ಸ್ಪರ್ಟ್ಗಳನ್ನು, ಫರ್ಟಿಲಿಟಿ ಎಕ್ಸ್ಪರ್ಟ್ಗಳನ್ನು, ಡಿಸೀಸ್ ರಿವರ್ಸಲ್ ಕೋರ್ಸ್ಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದೆ. ಆದರೆ ಅವರ ಫೀಸ್ ಪೇ ಮಾಡುವಷ್ಟು ಫೈನಾನ್ಷಿಯಲಿ ನಾನು ಸ್ಟೇಬಲ್ ಇಲ್ಲದೆ ಇರೋದ್ರಿಂದ ನಾನೇ ಒಂದಷ್ಟು ಡೀಪಾಗಿ ರಿಸರ್ಚ್ಗಳನ್ನು ಮಾಡಿ ಸೆಪ್ಟೆಂಬರ್ 1ರಿಂದ ಡಿಸೆಂಬರ್ ಎಂಡ್ವರೆಗೂ 120 ಡೇಸ್ನ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲ ನ್ಯೂ ಇಯರ್ಗೆ ರೆಸಲ್ಯೂಷನ್ ತೊಗೊಂಡ್ರೆ ನಾನು ಇವಾಗಲೇ ತೊಗೋತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನಾನೇನು ಎಕ್ಸ್ಪರ್ಟ್ ಅಲ್ಲ ಅಥವಾ ನನಗೆಲ್ಲ ಗೊತ್ತಿದೆ ಅಂತಲೂ ಅಲ್ಲ. ನಾನು ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡ್ತಿರೋದು. ನಂತರನೇ ಸಮಸ್ಯೆ ಇರೋರು ಏನು ಮಾಡಬೇಕು, ಮಾಡಬೇಕು ಅಂತ ಐಡಿಯಾ ಇಲ್ಲದೆ ಇರೋರು ಕೈ ಜೋಡಿಸಿ ನಿಮಗೊಂದಷ್ಟು ಐಡಿಯಾಸ್ ಸಿಗ್ಬೋದು. ಜೊತೆಗೆ ಈ ಪ್ರಾಬ್ಲಮಿಂದ ಹೊರಗೆ ಬಂದು ತಾಯ್ತನ ಅನುಭವಿಸ್ತಿರೋರು ದಯವಿಟ್ಟು ನಿಮ್ಮ ಸಲಹೆಗಳನ್ನು ಕೊಡಿ. ನಿಮ್ಮ ಎಕ್ಸ್ಪೀರಿಯೆನ್ಸು ಎಷ್ಟೋ ತಾಯ್ತನದ ಕನಸು ಕಾಣ್ತಿರುವ ನಮ್ಮಂಥ ಎಷ್ಟೋ ಹೆಣ್ಣು ಮಕ್ಕಳ ಕನಸನ್ನು ನನಸಾಗೋದಕ್ಕೆ ಸಹಕಾರಿಯಾಗ್ಬೋದು. ಹಾಗಾಗಿ ನಾಳೆಯಿಂದ 120 ಡೇಸ್ ಸೀರೀಸ್ ಶುರು ಮಾಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಎಲ್ಲನೂ ಒಂದೇ ದಿನ ಮಾಡಿ ಮುಗಿಸ್ಬಿಡೋಣ ಅನ್ನೋ ಧಾವಂತ ಬೇಡ. ಹಾಗಂತ ಇದನ್ನು ಮುಗಿಸೋ ಅಷ್ಟರಲ್ಲಿ ನಾನು ಕನ್ಸೀವ್ ಆಗ್ತೀನಿ ಅನ್ನೋ ನಂಬಿಕೆ ಇದೆ. ಒಂದು ಸಲ ಆಗಲಿಲ್ಲ ಅಂತಂದ್ರೂ ಬೇಜಾರೇನಿಲ್ಲ, ಒಂದೊಳ್ಳೆ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಂಡಂಗಾಗುತ್ತೆ. ಹಾಗೆಯೇ ಇದರ ರಿಲೇಟೆಡ್ ಯಾವುದೇ ಸಲಹೆ ಸೂಚನೆಗಳಿದ್ರೂ ನೀವು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವಂ ಕೃಷ್ಣಾರ್ಪಣಮಸ್ತು.